ಕೊಡ ಏನ್ ಕೊಡವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ ತಿಕ್ಕಿಲ್ಲ ಬೆಳಗೆಲ್ಲ ಥಳಥಾಳ ಹೊಳಿತದ ತಿಕ್ಕಿಲ್ಲ ಬೆಳಗೆಲ್ಲ ಥಳಥಾಳ ಹೊಳಿತದ ಕಂಚಿದ್ದಲ್ಲ ತಾಮ್ರದ್ದಲ್ಲ ಮೀರಿ ಮೀರಿ ಮಿಂಚುತ್ತದ ಕಂಚಿದ್ದಲ್ಲ ತಾಮ್ರದ್ದಲ್ಲ ಮೀರಿ ಮೀರಿ ಮಿಂಚುತ್ತದ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ ಆರು ಮಂದಿ ಅಕ್ಕ ತಂಗಿರು ಮೀರಿ ಮಿಂಚಿದ ಕೋಡ ಆರು ಮಂದಿ ಅಕ್ಕ ತಂಗಿರು ಮೀರಿ ಮಿಂಚಿದ ಕೋಡ ಮೂರು ಮಂದಿ ಮುತ್ತೈದೇರು ಲೋಲಾಡಿದ ಕೋಡ ಮೂರು ಮಂದಿ ಮುತ್ತೈದೇರು ಲೋಲಾಡಿದ ಕೋಡ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ಧಾರಾಮನ ದರ್ಶನ ಮಾಡಿ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ಧಾರಾಮನ ದರ್ಶನ ಮಾಡಿ ಮಳ್ಳವ್ವ ಬಾಜರದಲ್ಲಿ ಬಾಳಿ ಹೋಯ್ತವ್ವ ಕೋಡ ಮಳ್ಳವ್ವ ಬಾಜರದಲ್ಲಿ ಬಾಳಿ ಹೋಯ್ತವ್ವ ಕೋಡ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ ಆರು ಮಂದಿ ಅಕ್ಕ ತಂಗಿರು ಜೊತೆಲಿ ನೀರಿಗೆ ಹೋಗಿ ಆರು ಮಂದಿ ಅಕ್ಕ ತಂಗಿರು ಜೊತೆಲಿ ನೀರಿಗೆ ಹೋಗಿ ಜರ್ರಂತ ಜಾರಿ ಬಿದ್ದು ಸಿಗದಂಗ್ ಹೋಯ್ತವ್ವ ಕೋಡ ಜರ್ರಂತ ಜಾರಿ ಬಿದ್ದು ಸಿಗದಂಗ್ ಹೋಯ್ತವ್ವ ಕೋಡ ಶಿಶುನಾಳದೀಶಾನು ತಿತ್ತಿ ಮಾಡಿದ ಕೋಡ ಶಿಶುನಾಳದೀಶಾರು ಬುದ್ಧಿವಂತರು ತಿಳಿದು ನೋಡಿರಿ ಈ ಕೋಡ ಬುದ್ಧಿವಂತರು ತಿಳಿದು ನೋಡಿರಿ ಈ ಕೋಡ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ 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 ಎಂಥ ಚಂದುಳ್ಳ ಕೊಡವಾ ಎಂಥ ಚಂದುಳ್ಳ ಕೊಡವಾ. ಸುಮಾ ಎಸ್ ಮ್ಯಾಮ್. ಓಕೆ, ಹೇಗೆ ಹಾಡಿದ್ರಿ? ಚೆನ್ನಾಗಿ ಹಾಡಿದ್ರಿ ಅನ್ಸ್ತಾ ಇದೆಯಾ? ಜಡ್ಜಸ್ ಹೇಳ್ಬೇಕಾ? ಓಕೆ, ನಿಮ್ಮ ಮನಸ್ಸೊಳಗಡೆ ಒಂದು ಪಕ್ಷಿ ಇರುತ್ತಲ್ಲ, ಅದೇನು ಹೇಳ್ತಾ ಇದೆ? ಹಾಡದೆ ಅನ್ನಿಸ್ತಿದೆ ಹಾಡ್ದೆ ಅಂತಾನೆ ಕೇಳಿಸ್ತು. ಓಕೆ, ಅರ್ಚನಾ ಮ್ಯಾಮ್. ಸುಮಾ, ಒಳ್ಳೆ ಚನ್ನಪಟ್ಟಣದ ಗೊಂಬೆ ಥರ ಅನಿಸುತ್ತೆ ಇವ್ರು ಹಾಡುವಾಗ ನೋಡ್ತಾ ಇದ್ರೆ. ಅದು ಕುತ್ತಿಗೆ ಹಿಂಗೆ ಮಾಡ್ಕೊಂಡು ಆ ಚನ್ನಪಟ್ಟಣದ ಗೊಂಬೆಗೆ ಹಿಂಗೆ ಅಂದ ತಕ್ಷಣ ಅದು ಹಿಂಗೆ ಆಡ್ತಾ ಇರುತ್ತಲ್ಲ ಹಾಗೆ. ಸುಂದರಿ, ಮತ್ತೆ ನಾನು ಹೇಳ್ತೀನಿ, ನಿಮ್ಮ
ಧ್ವನಿ ತುಂಬ ಚೆಂದ ಇದೆ. ರೇಂಜ್ ಹೋಗುವಾಗ ನೀವು ಫಾಲ್ಸ್ ಟೋನ್ ಹೇಗೆ ಹೋಗೋದು ಅನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ನೀವು ಹಾಡುವಾಗ ವಿಬ್ರಾಟೋನ್ ಕೊಡ್ತೀನಿ ಅಂತ ನೀವು ಅಂದ್ಕೊಳ್ತಿರ್ತೀರಿ ಬಹುಶಃ, ಆದರೆ ಅದು ಹೇಗೆ ಅಂದರೆ ನಡುಕದ ರೀತಿಯಲ್ಲಿ ಕೇಳಿಸುತ್ತೆ. ವಾಯ್ಸ್ ಶೇಕ್ ಆಗ್ತಾಯಿದೆ ಅನ್ನೋ ರೀತಿ ಕೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ಹುಬ್ಬಳ್ಳಿ ಕೊಡವ, ಇದು ವಿಬ್ರಾಟೋನು. ಹುಬ್ಬಳ್ಳಿ ಕೊಡವ ಅಂದರೆ ಇದು ನಡುಕ. ಸೊ ನೀವು ಚರಣದಲ್ಲಿ ಕೂಡ ಸಂಗತಿಗಳನ್ನ ಮಾಡುವಾಗ ಆ ಸಂಗತಿಗಳಲ್ಲಿ ಕ್ಲಾರಿಟಿ ಇಲ್ಲದೆ ಹೋದಾಗ ಏನಾಗುತ್ತೆ, ಅಂತ ನಡ್ಕ ಥರ ಕೇಳಿಸುತ್ತದು. ಸೊ ಅದನ್ನು ನೀವು ವರ್ಕ್ ಮಾಡಬೇಕು. ಅದ್ರ ಮೇಲೆ ಕ್ಲಾರಿಟಿ ಇರಬೇಕು ಸಂಗತಿಗಳ ಮೇಲೆ. ಮತ್ತು ಸಸ್ಟೈನ್ ಮಾಡುವಾಗ ವಿಬ್ರಾಟೋನ್ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ನಡುಕದ ರೀತಿ ಕೇಳಿಸುತ್ತೆ. ಅದು ಬಿಟ್ಟರೆ ಪ್ರೀವಿಯಸ್ ಹಾಡಿದ್ದಕ್ಕಿಂತ ತುಂಬ ಇಂಪ್ರೂವ್ಮೆಂಟ್ ಇದೆ. ಇದನ್ನು ಹೀಗೆ ಬೆಳೆಸ್ಕೊಂಡು ಹೋಗಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುನಿರಾಜ್ ಸರ್. ಶಿಶ್ನಾಳ್ ಶರೀಫ್ರ ಗೀತೆ ಇದು. ಹೌದು ಸರ್. ಏನು ಕೊಡವ ಹುಬ್ಬಳ್ಳಿ ಮಾಟ. ಮಠ ಅಂದ್ಬಿಟ್ರೆ ಅದು ಬೇರೆನೇ ಅರ್ಥ ಆಗುತ್ತೆ. ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಅಲ್ವಾ. ಅದು ಚೆಂದಾದ ಹಾಡು. ಮೇಡಮ್ ಹೇಳಿದಾಗೆ ಅದು ತಿದ್ದುಕೊಂಡ್ರೆ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ನಿಮ್ಮ ಧ್ವನಿನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಸರ್. ವೇಮುಗಲ್ ಸರ್. ಸುಮಾ ಅವರೇ, ಎಲ್ಲೋ ಒಂದು ಚರಣದಲ್ಲಿ ಒಂದು ಲೈನ್ ಬಿಟ್ರಿ ಅಂತ. 6 ಮಂದಿ ಅಕ್ಕ ತಂಗಿಯರು ಲೋಲಾಡಿದ ಕೂಡ ಹಾಡಿ ಪಾಡಿದ ಕೂಡ 3 ಮಂದಿ ಮುತ್ತೈದೆ ಇರೋದು ನೀವು ಹಾಡಲಿಲ್ಲ ನೀವು. ಬಹುಶಃ ಮರ್ತರಿ ಅಂತ ಕಾಣುತ್ತೆ. ಅದು ಇದೆ ಆ ಒಂದು ಲೈನ್, ಅದು ತುಂಬ ಎಫೆಕ್ಟ್ ಇದೆ. ನೀವು ಹಾಡಿ ನೋಡೋಣ ಅದು ಒಂದು ಸಾರಿ. 6 ಮಂದಿ 6 ಮಂದಿ ಅಕ್ಕ ಆರು ಮಂದಿ ಅಕ್ಕ ತಂಗಿಯರು ನೀ. ಸಾರಿ ಸರ್, ಸ್ವಲ್ಪ ಟೆನ್ಸ್ ಆಯಿತು. ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರಿ. ಅದೊಂದು ಲೈನ್ ಮಿಸ್ ಆಯ್ತು ಅಂತ ಹೇಳಿದೆ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ, ಗಾಬರಿ ಆಗಬೇಡಿ. ತುಂಬ ನೀಟ್ ಪ್ರೆಸೆಂಟೇಷನ್ ಇತ್ತು. ಗಾಡ್ ಬ್ಲೆಸ್ ಯು. ಓಕೆ ಓಕೆ, ನರ್ವಸ್ ಆಗಬೇಡಿ. ಓಕೆ ಓಕೆ, ಥ್ಯಾಂಕ್ ಯು ಸುಮಾ ಅಂತ